ಸ್ನೇಹಿತರೆ ಎಲ್ಲಾ ಒಂದು ವಿದ್ಯಾರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಡಿಪ್ಲೊಮಾದವರಿಗೆ ಅದನಂತರ SSLC ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ. ಎಲ್ಲಿ ಖಾಲಿ ಇದೆ ಅಂದ್ರೆ ಕೋಚಿಂಗ್ ಸಿಫಿಯರ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಆಯ್ಕೆ ಆದರೆ 20,000ದಿಂದ ನಮಗೆ 55,000 ತನಕ ಸ್ಯಾಲರಿ ಕೂಡ ಸಿಗತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ, ಸಂದರ್ಶನದಲ್ಲಿ ಆಯ್ಕೆ ಮಾಡ್ತಾರೆ. ಅದ ನಂತರ ನಿಮಗೆ ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತೆ ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, 22ನೇ ತಾರೀಕು ಕೊನೆ ದಿನಾಂಕ ಆಗಿರತ್ತೆ. ಮೊದಲಿಗೆ ದಿನಾಂಕನ ತಿಳಿಸ್ಕೊಡ್ತಾ ಇರೋದು 22ನೇ ತಾರೀಕು ತನಕ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ, ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೇನೆ. ಕೆಲವು ಜನ ಗೊಳ್ಳ ಅನ್ಬೇಡಿ, ರಿಯಲ್ ಆಗಿರತ್ತೆ. ಸಂಸ್ಥೆ ಹೆಸರು ನೋಡಿ ಯಾವ ಒಂದು ಸಂಸ್ಥೆ ಇದೆ ಅಂತೇಳಿ. ನಮ್ಮ ಒಂದು ಭಾರತೀಯ ಸಿಫಿಯರ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 2ನೇ ತಾರೀಕು 2 ಆಗಸ್ಟ್ 2025ರಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಸುಮಾರು ನಮಗೆ 20 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ತುಂಬಾ ನಿಮಗೆ ಟೈಮ್ ಎಲ್ಲ, ಬೇಗ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಅಲ್ಲಿ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಮೊದಲನೇ ಪೋಸ್ಟ್, ಈ ಒಂದು ಮೊದಲನೇ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದೆ ನಿಮಗೆ SSLC ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ಸ್ವಿಫ್ಟ್ ಡ್ರಾಫ್ಟ್ಸ್ಮ್ಯಾನ್ ಟ್ರೈನ್ ಮೆಕ್ಯಾನಿಕಲ್ ಹುದ್ದೆಗಳು ಇರತ್ತೆ. ಇದರಲ್ಲಿ ಸ್ವಿಫ್ಟ್ ಡ್ರಾಫ್ಟ್ಸ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟ್ರೈನ್ ಇರತ್ತೆ. ಇದು SSLC ಪಾಸ್ ಆಗಿರಬೇಕು. ಅದ ನಂತರ ಈ ಒಂದು ಡ್ರಾಫ್ಟ್ಸ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ ಇರತ್ತೆ, ಅಂದ್ರೆ ವಿದ್ಯುತ್. ಅದ ನಂತರ ಎಲೆಕ್ಟ್ರಾನಿಕಲ್ಸ್ ಹುದ್ದೆಗಳಿರತ್ತೆ. ಅಪ್ಲಿಕೇಶನ್ ಹಾಕಿ ನೋಡಿ. ವಿದ್ಯಾರ್ಥಿಗಳಿಗೆ 3 ವರ್ಷದ ಒಂದು ಡಿಪ್ಲೊಮಾ ಪಾಸ್ ಆಗಿರ್ಬೇಕಾಗತ್ತೆ, 60% ತೆಗೆದುಕೊಂಡು. ಅದ ನಂತರ SSL ಕೂಡ ಅಷ್ಟೇ 50-60% ಆಗಿರ್ಬೇಕಾಗತ್ತೆ. SSLC ಪ್ಲಸ್ ಅದ್ರ ಜೊತೆಯಲ್ಲೆಲ್ಲ SSLC ಅಥವಾ ನಿಮ್ಮ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. 3 ಪೋಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದ ನಂತರ ನಿಮಗೆ ಪೀರಿಯಡ್ ಎಷ್ಟಿರತ್ತೆ ಸ್ವಲ್ಪ ಅದನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಬೇಸಿಕ್ ಆಗಿ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ವಿವರಿಸ್ತಾ ಹೋಗ್ತೇನೆ. ಯಾಕಂದ್ರೆ ನಿಮಗೆ ನೋಟಿಸ್ ದಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ. ಅದೊಂದು ಕಾರಣಕ್ಕಾಗಿ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ. ನಮ್ಮ ಒಂದು ಭಾರತೀಯ ಕೋಚಿಂಗ್ ಸಿಪಿಆರ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 35 ಪೋಸ್ಟ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 35 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಆಯ್ಕೆ ಆದ್ರೆ 14,000ದಿಂದ 55. ಇಲ್ಲಿ ಡ್ರಾಫ್ಟ್ಸ್ಮ್ಯಾನ್ ಟ್ರೈನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಆಗಲೇ ತಿಳಿಸ್ಕೊಟ್ಟಿರುವಂತ 35. ಮತ್ತೆ ಇದಕ್ಕೆ ಡಿಪ್ಲೊಮಾ, ಅದ ನಂತರ SSLC. ಇನ್ನು ವಯೋಮಿತಿ 18ರಿಂದ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ ನಮಗೆ 25 ವರ್ಷ ಕೊಟ್ಟಿರುವಂತದ್ದವರು. 18ರಿಂದ 25 ವರ್ಷ ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಅಷ್ಟಿರತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನಿಮಗೆ ಸ್ಯಾಲ್ರಿ ಎಷ್ಟೆಷ್ಟಿರತ್ತೆ, ಸ್ಟೀಫಂಡ್ ಅಂತ ಕೊಡ್ತಾರೆ. ಅದಕ್ಕೆ ನಿಮಗೆ 20,000, 5,000 ಈ ರೀತಿಯಾಗಿ 14,000 ಹೆಚ್ಚಿಗೆ ಆಗತ್ತೆ ಪರ್ ಮಂತ್ ಆಗಿ. ನಿಮಗೆ ವಾರದಲ್ಲಿ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಮಾಡ್ತಾರೆ. ಅದ ನಂತರ ನೀವಾದ್ರೆ ಕೆಲಸ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಗಂಟೆಗೆ ಸಂಬಂಧಪಟ್ಟಂತೆ ಜಾಸ್ತಿ ನಿಮ್ಗೆ ಸಂಬಳ ಕೂಡ ಸಿಗತ್ತೆ. ಅದ ನಂತರ ಇನ್ನೂ ಹಲವಾರು ರೂಲ್ಸ್ ಇದಾವೆ. ಇಲ್ಲಿ ವಯೋಮಿತಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಎಲ್ಲ ಒಂದು ವರ್ಗದವರು SC/ST OBC SC/ST ದವ್ರಿಗೆ ಬಿಟ್ಟು ಉಳಿದಂತೆ ಎಲ್ಲ ಒಂದು ವರ್ಗದವ್ರಿಗೆ 300 ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಪ್ರಾಯೋಗಿಕ ಅಂತ ಟೆಸ್ಟ್ ಇರತ್ತೆ. ಅದ ನಂತರ ನಮಗೆ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಇದು ನಮಗೆ ಅರ್ಥ ಆಯ್ತು. ಅದ ನಂತರ ಇದು ಆನ್ಲೈನ್ ಅಲ್ಲಿ ಅವಕಾಶ ಇರೋದ್ರಿಂದ ನಿಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಎಲ್ಲ ಇದರಲ್ಲೇ ಕೊಟ್ಟಿದ್ದಾರೆ ಅವರು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ. ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಭೇಟಿ ಕೊಟ್ಟ ತಕ್ಷಣ ಒಂದು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ತಕ್ಷಣ ಲಾಗಿನ್ ಬರತ್ತೆ. ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮೊಂದು ಪೇಮೆಂಟ್ ಪ್ರೂಫ್ಗಳನ್ನ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಅದ ನಂತರ ಇತರೆ ನಿಮ್ಮ ಮಾಹಿತಿಗಳು ಬರತ್ತೆ, ಅದನ್ನೆಲ್ಲ ಸಲ್ಲಿಸಿ. ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಸಬ್ಮಿಟ್ ಆಪ್ಷನ್ ಬರತ್ತೆ, ಕೊನೆಯಲ್ಲಿ ಅರ್ಜಿ ಸಲ್ಲಿಸಿ. ಇಷ್ಟೇ ಪ್ರೊಸೆಸಿಂಗ್ ಇರೋದು. ಇದು ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ ಇರತ್ತೆ.